ಬೆಳಗಾವಿಯಲ್ಲಿ ಮುಂದುವರೆದ ಪಂಚಮಸಾಲಿಗರ ಹೋರಾಟ. ಪಂಚಮಸಾಲಿ ಪ್ರತಿಭಟನೆಯ ವೇಳೆ ವಾಗ್ವಾದ, ತಳ್ಳಾಟ, ನೂಕಾಟ ಆಗಿದೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗರ ಹೋರಾಟ ಮುಂದುವರಿತಾ ಇದೆ. ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ನೋಡಿ, ಇವತ್ತು ಕೂಡ ಪಂಚಮಸಾಲಿ ಪ್ರತಿಭಟನೆಯ ವೇಳೆ ವಾಗ್ವಾದ ಆಗಿದೆ, ತಳ್ಳಾಟ ಆಗಿದೆ, ನೂಕಾಟ ಆಗಿದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ನಡೀತಾ ಇದ್ದಂತಹ ಪ್ರತಿಭಟನೆ. ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಲ್ಲಿ ನಡೆದಂತಹ ಪ್ರೊಟೆಸ್ಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಳವಡಿಸಿದ್ದಂತಹ ಬ್ಯಾನರ್ ಅನ್ನ ತೆರವು ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದಗಳಾಗೋದು. ಬ್ಯಾನರ್ ಹರಿದಿದ್ದಕ್ಕೆ ರಸ್ತೆ ಮಧ್ಯೆ ಕುಳಿತು ಹೋರಾಟವನ್ನ ಮಾಡ್ತಾರೆ ಪ್ರತಿಭಟನಾಕಾರರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಹೋರಾಟ ಮುಂದುವರೆದಿದೆ. ಇವತ್ತು ಹೋರಾಟ ಯಾವ ಸ್ವರೂಪವನ್ನ ಪಡ್ಕೊಂಡಿತ್ತು? ಸದ್ಯಕ್ಕೆ ಈಗ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಗಿದೆ? ಹೌದು ಪೂರ್ಣಿಮಾ, ಏನು 2A ಮೀಸಲಾತಿ ಕೊಡಬೇಕಂತೇಳಿ ಲಿಂಗಾಯತ ಪಂಚಮಸಾಲಿ ಸಮಾಜ ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು. ಇದೇ ತಿಂಗಳು ಡಿಸೆಂಬರ್ 10ನೇ ತಾರೀಕು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಹೋರಾಟ ಮಾಡುವಂಥ ಏನೋ ಒಂದು ಹೋರಾಟಗಾರರನ್ನ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ತಡೆ ಹಿಡಿಯಲಾಗಿತ್ತು. ಅದಾದ ನಂತರ ನಿರಂತರವಾಗಿ ಅವರು ಹೋರಾಟ ಮುಂದುವರ್ಕೊಂಡು ಬರ್ತಾ ಇತ್ತು. ಆದರೆ ಇವತ್ತು ಬೆಳಗಾವಿ ಹೃದಯ ಭಾಗದಲ್ಲಿರುವಂಥ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಪ್ರತಿಭಟನಾ ರ್ಯಾಲಿಯಲ್ಲಿ ಆ 10ನೇ ತಾರೀಕು ಏನು ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು, ಲಾಠಿ ಚಾರ್ಜ್ ಆದಂಥ ಗಾಯಾಳುಗಳ ಫೋಟೋಗಳನ್ನು ಆ ಒಂದು ಬ್ಯಾನರ್ನಲ್ಲಿ ಅಳವಡಿಸಲಾಗಿತ್ತು. ಆದರೆ ಅಳವಡಿಸಿದಂಥ ಬ್ಯಾನರ್ನ ತೆರವುಗೊಳಿಸಲು ಬಂದಂಥ ಬೆಳಗಾವಿ ಪೊಲೀಸರಿಗೆ ಒಂದು ಬಂದಿದ್ರು. ಆ ಸಮಯದಲ್ಲಿ ಆ ಪ್ರತಿಭಟನಾಕಾರರು ಮತ್ತು ಬೆಳಗಾವಿ ಪೊಲೀಸರ ನಡುವೆ ವಾಗ್ವಾದ ನಡೀತಿದೆ. ಯಾವುದೇ ಕಾರಣಕ್ಕೂ ಸಹ ಪ್ರತಿಭಟನೆಯಲ್ಲಿರುವಂಥ ಬ್ಯಾನರ್ಗಳನ್ನ ತೆರವುಗೊಳಿಸದಂತೆ ಅವರು ಆಗ್ರಹಿಸ್ತಾ ಇದ್ರು. ಆದರೆ ಪೊಲೀಸರು ಯಾವುದೇ ಕಾರಣಕ್ಕೂ ನಾವು ಆ ಪ್ರತಿಭಟನೆಯಲ್ಲಿ ಏನು ಗಾಯಗೊಂಡಂಥ ಆ ಪೋಸ್ಟರ್ನ ಅಳವಡಿಸಿದ್ರಿ, ಆ ಪೋಸ್ಟರ್ನ ತೆರವುಗೊಳಿಸಬೇಕಂತೇಳಿ ಅವರ ಜೊತೆ ವಾಗ್ವಾದ ಕೇಳ್ತಾರೆ. ಆ ಸಮಯದಲ್ಲಿ ಪ್ರತಿಭಟನಾಕಾರರು ಮತ್ತು ಬೆಳಗಾವಿ ಪೊಲೀಸರ ನಡುವೆ ಒಂದು ಗಲಾಟೆಯೂ ಸಹ ನಡೀತದೆ, ವಾಗ್ವಾದ ನಡೀತಿದೆ. ಅದಾದ ನಂತರ ಅಲ್ಲಿರುವಂಥ ಪೊಲೀಸರು ಅದನ್ನು ತೆರವುಗೊಳಿಸ್ತಾರೆ. ಆದರೆ ತೆರವುಗೊಂಡಂಥ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾರೆ. ಆ ಸ್ಥಳದಲ್ಲಿ ಏನು ಅಂಬೇಡ್ಕರ್ ಗಾರ್ಡನ್ ಇದೆ, ಅಲ್ಲಿರುವಂತಹ ಒಂದು ರಸ್ತೆಯಲ್ಲಿ ಮಧ್ಯದಲ್ಲಿ ಕುಳಿತುಕೊಂಡು ಒಂದು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಹಕ್ಕನ್ನು ನಮಗೆ ಬಿಟ್ಟು ಕೊಡಿ, ಯಾಕಂತಂದರೆ ಅನೇಕ ದಿನಗಳಿಂದ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡು ಬಂದರೂ ಸಹ ನಮ್ಮ 2A ಮೀಸಲಾತಿಯನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಆ ಹಿನ್ನೆಲೆಯಲ್ಲಿ ಇನ್ನಾದರೂ ಸಹ ನಮ್ಮ ಪ್ರತಿಭಟನೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡಿದ್ರು ಸಹ ಪ್ರತಿಭಟನೆಗೆ ಅವಕಾಶ ಕೊಡದಂಥ ಈ ಸರ್ಕಾರಕ್ಕೆ ಧಿಕ್ಕಾರಲಿಲ್ಲ ಅಂತೇಳಿ ಈಗಾಗಲೇ ಪ್ರತಿಭಟನೆಕಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.